ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಏಕಲವ್ಯ ಅನ್ನೋ ಹೆಸರು ಮಹಾಭಾರತದಲ್ಲಿ ಬರುವ ಒಂದು ಪ್ರಮುಖ ಪಾತ್ರ. ಏಕಲವ್ಯನ ಕುರಿತು ಈಗಾಗಲೇ ಬಹುತೇಕರಿಗೆ ಗೊತ್ತಿರೋದೆ. ಇಂದಿಗೂ ನಮ್ಮೆಲ್ಲರಿಗೂ ಏಕಲವ್ಯನ ಜೀವನದ ಕೆಲವೊಂದು ರಹಸ್ಯಗಳು ಗೊಂದಲವಾಗಿ ಉಳಿದುಕೊಂಡಿದೆ. ಏಕಲವ್ಯನು ನಿಷಾದ ಕುಲ ಎಂದ್ರೆ ಈಗಿನ ವಾಲ್ಮೀಕಿ ಅಥವಾ ಬೇಡ ಕುಲದ ರಾಜಕುಮಾರ. ಈತ ಮಹಾನ್ ಬಿಲ್ವಿದ್ಯೆಗಾರ, ಶಬ್ದವೇದಿ ವಿದ್ಯೆಯ ಪರಿಣಿತ, ಮಹಾಪರಾಕ್ರಮಿ. ಕುಲವೆಂಬ ಕೊಡಲಿಗೆ ಸಿಕ್ಕಿ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿಯೋದ್ರಲ್ಲಿ ವಂಚಿತನಾದವನಿತ. ಏಕಲವ್ಯ ಶ್ರೀಕೃಷ್ಣನ ಸೋದರ ಸಂಬಂಧಿ ಅಂತ ಹೇಳಲಾಗುತ್ತೆ. ಏಕಲವ್ಯನ ತಂದೆ ದೇವಶ್ರವ ವಾಸುದೇವನ ಸಹೋದರನಾಗಿದ್ದ. ಏಕಲವ್ಯನು ವಾಸುದೇವನ ಸಹೋದರನ ಮಗ. ಒಮ್ಮೆ ಕಾಡಿಗೆ ಹೋದಾಗ ವಾಸುದೇವ ಮತ್ತು ದೇವಶ್ರವ ಇಬ್ಬರೂ ಬೇರೆ ಬೇರೆಯಾಗ್ತಾರೆ. ಹಿರಣ್ಯಧನು ಎಂಬ ನಿಷಾದ ರಾಜನಿಗೆ ಕಾಡಿನಲ್ಲಿ ದೇವಶ್ರವನು ಸಿಗ್ತಾನೆ. ಅಂದಿನಿಂದ ದೇವಶ್ರವನನ್ನ ಹಿರಣ್ಯಧನುವಿನ ಮಗನೆಂದು ಪರಿಗಣಿಸಲಾಗಿದೆ. ಬೇಟೆಗಾರನೊಂದಿಗೆ ಬೆಳೆದ ದೇವಶ್ರವ ಅವರಲ್ಲೊಬ್ಬಳನ್ನೇ ಮದುವೆಯಾಗ್ತಾನೆ. ಅವರಿಬ್ಬರಿಗೆ ಹುಟ್ಟಿದ ಮಗನೇ ಏಕಲವ್ಯ. ಜ್ಯೋತಿಷ್ಯದ ಆಧಾರದ ಮೇಲೆ ಅರಣ್ಯವಾಸಿಯಾದ ಬಿಲರಾಜನು ನಿಷಾದ ರಾಜನಾದ ಹಿರಣ್ಯಧನುವಿಗೆ ಏಕಲವ್ಯನನ್ನ ಹಸ್ತಾಂತರಿಸ್ತಾನೆ. ಏಕಲವ್ಯನು ಭಗವಾನ್ ಕೃಷ್ಣನ ಚಿಕ್ಕಪ್ಪನ ಮಗ ಅಂತ ಹೇಳಲಾಗುತ್ತೆ. ಏಕಲವ್ಯನು ಶ್ರೀಕೃಷ್ಣನ ಸೋದರ ಸಂಬಂಧಿಯಾಗಿದ್ದರಿಂದ ಆತನನ್ನ ಬೇಡ ಕುಲದವನೆನ್ನುವುದು ಅಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಯೋಚಿಸೋದಾದ್ರೆ ಏಕಲವ್ಯನು ಯದುಕುಲಕ್ಕೆ ಸೇರಿದವನು. ಮಹಾಭಾರತದ ಕೆಲವೆಡೆ ಏಕಲವ್ಯನನ್ನ ನಿಷಾದ ಪಂಗಡದ ರಾಜನ ದತ್ತು ಪುತ್ರನೆಂದು ಉಲ್ಲೇಖಿಸಲಾಗಿದೆ. ಇವಿಷ್ಟು ಪ್ರಮುಖವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಅಂಶ. ಆದರೆ ಇಡೀ ಮಹಾಭಾರತದಲ್ಲಿ ಏಕಲವ್ಯ ಮಹಾನ್ ವೀರನಾದರೂ ಆತನನ್ನ ತಿರಸ್ಕರಿಸಲಾಗತ್ತೆ. ಬಿಲ್ವಿದ್ಯೆಯಲ್ಲಿ ನಿಪುಣನಾದರೂ ಜಾತಿಯ ಆಧಾರದಲ್ಲಿ ಅಲ್ಲಿಯೂ ತುಳಿತಕ್ಕೊಳಪಡ್ತಾನೆ ಏಕಲವ್ಯ. ಏಕಲವ್ಯನ ವಿಷಯದಲ್ಲಿ ಕೆಲಸ ಮಾಡಿದ್ದು ಅಸೂಯೆ, ಪ್ರತಿಷ್ಠೆ ಮತ್ತು ಕುಲ. ಇವಿಷ್ಟು ಓರ್ವ ಮಹಾನ್ ಶಕ್ತಿಶಾಲಿಯನ್ನ ಇಡೀ ಮಹಾಭಾರತದಲ್ಲಿ ತೃಣವಾಗಿಸಿಬಿಡ್ತು. ಮಹಾಗ್ರಂಥವಾದ ಮಹಾಭಾರತದಲ್ಲಿ ಕೇವಲ ಬಂದು ಹೋಗುವ ಪಾತ್ರ ಏಕಲವ್ಯನದ್ದಾದರೂ ಆತನ ನಿಷ್ಠೆಗೆ, ಪ್ರಾಮಾಣಿಕತನಕ್ಕೆ, ಆತನ ಗುರಿ ಛಲಕ್ಕೆ ಇಂದಿಗೂ ಏಕಲವ್ಯ ಅಂದ್ರೆ ಅದೇನೋ ಸ್ವಾಭಿಮಾನ, ಅಭಿಮಾನ ಎದ್ದು ನಿಲ್ಲೋದು ಖಡಾಖಂಡಿತ. ಬನ್ನಿ ಹಾಗಿದ್ರೆ ನತದೃಷ್ಟ ಏಕಲವ್ಯನಿಗಾದ ಮಹಾಮೋಸದ ಜೊತೆಗೆ ಆ ಅಪ್ರತಿಮ ವೀರನ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧನುರ್ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ದ್ರೋಣರಿಗೆ ದ್ರುಪದನ ಪರಿಚಯವಾಗುತ್ತೆ. ಇಬ್ಬರು ಒಬ್ಬರೇ ಗುರುಗಳಲ್ಲಿ ಕಲಿತವರು. ವಿದ್ಯೆ ಕಲಿತ ನಂತರ ಬೇರೆ ಬೇರೆಯಾಗ್ತಾರೆ. ಕೆಲ ಕಾಲಾನಂತರ ದ್ರುಪದನು ಪಾಂಚಾಲ ದೇಶದ ರಾಜನಾಗಿದ್ದಾನೆಂದು ತಿಳಿದು ಅವನ ಸಹಾಯ ಕೇಳಲು ದ್ರೋಣಾಚಾರ್ಯರು ಹೋಗ್ತಾರೆ. ಆದರೆ ಬಡ ಬ್ರಾಹ್ಮಣ ದ್ರೋಣರನ್ನ ನೋಡಿದ ದ್ರುಪದ ಆಟವಾಡಲು, ಪಾಠ ಓದಲು, ಶಸ್ತ್ರಾಭ್ಯಾಸ ಮಾಡಲು ನಿನ್ನ ಜೊತೆಯೂ ಆಗಬೇಕಾಗಿತ್ತು. ಈಗ ನಾನು ಒಂದು ದೇಶದ ರಾಜ. ಹಳೆಯ ಸ್ನೇಹವೆಲ್ಲ ನನಗೀಗ ನೆನಪಿಲ್ಲ, ಅದರ ಅಗತ್ಯ ಕೂಡ ನನಗಿಲ್ಲ ಎಂದು ಜರಿದು ಮಾತನಾಡಿಬಿಡ್ತಾನೆ. ಇತ್ತ ದ್ರೋಣರಿಗಾದ ಅವಮಾನಕ್ಕೆ ಕೆಂಡಮಂಡಲರಾಗಿ ಕಣ್ಣೀರು ಸುರಿಸುತ್ತಾ ಅಂದೇ ಪ್ರತಿಜ್ಞೆ ಮಾಡಿದ್ರು, ನೀನೇ ನನ್ನ ಪಾದಕ್ಕೆ ಬಂದು ಬೀಳುವಂತೆ ಮಾಡಿ ಇಡೀ ರಾಜ್ಯದ ಸಮಪಾಲನ್ನ ಕಸಿದುಕೊಳ್ತೇನೆ ಎಂದು ಅಲ್ಲಿಂದ ಹೊರಟು ಬಿಡ್ತಾರೆ ದ್ರೋಣಾಚಾರ್ಯರು. ಹೀಗೆ ನೆಲೆಯಿಲ್ಲದೆ ಹೊರಟ ದ್ರೋಣರಿಗೆ ಆಶ್ರಯವಿತ್ತವರು ಭೀಷ್ಮ. ಕುರು ರಾಜ ಕುಮಾರರಿಗೆ ಬಿಲ್ಲು ವಿದ್ಯೆ ಕಲಿಸುವಂತೆ ಭೀಷ್ಮರು ಕೋರಿಕೊಂಡಾಗ ಒಪ್ಪಿ ಹಸ್ತಿನಾವತಿಯಲ್ಲೇ ನೆಲೆ ನಿಲ್ತಾರೆ. ಕೌರವ ಪಾಂಡವ ಪುತ್ರರಿಗೆ ಸಕಲ ವಿದ್ಯೆಯನ್ನ ಹೇಳಿಕೊಡಲು ಒಪ್ಪಿಕೊಳ್ತಾರೆ. ಶಿಷ್ಯರು ಅಭಿವಾದನ ಮಾಡಿ ಕುಳಿತಾಗ ದ್ರೋಣರು, ರಾಜಕುಮಾರರೇ, ಧನುರ್ವಿದ್ಯೆಯನ್ನ ನನ್ನಿಂದ ಕಲಿತ ನಂತರ ನನ್ನ ಮನಸ್ಸಿನ ಆಕಾಂಕ್ಷೆಯನ್ನ ನೆರವೇರಿಸಿಕೊಡುತ್ತೇವೆಂದು ಮಾತು ಕೊಡಬೇಕು ಎನ್ನುತ್ತಾರೆ. ಈ ಷರತ್ತನ್ನ ಕೇಳಿದ ಕೌರವ ಕುಮಾರರೆಲ್ಲರೂ ಸುಮ್ಮನೆ ಕುಳಿತು ಬಿಟ್ಟಾಗ ಪಾಂಡವ ಕುಲದ ಅರ್ಜುನ ಮೇಲೆದ್ದು ಆಚಾರ್ಯರಿಗೆ ವಂದಿಸಿ, ಆಚಾರ್ಯರೇ, ನಿಮ್ಮ ಮನಸ್ಸಿನಲ್ಲಿರುವ ಆಕಾಂಕ್ಷೆಯು ಎಷ್ಟೇ ದೊಡ್ಡದಿರಲಿ, ದುಸ್ಸಾಧ್ಯದಿಂದಿರಲಿ, ನಾನು ನೆರವೇರಿಸುತ್ತೇನೆಂದು ಮಾತು ಕೊಟ್ಟ. ದ್ರೋಣರು ತಮ್ಮ ಮನಸ್ಸಿನ ಇಂಗಿತವನ್ನ ತಿಳಿಸದಿದ್ದರೂ ಅರ್ಜುನನು ಮಾತು ಕೊಟ್ಟಾಗ ಅವನನ್ನ ಅಪ್ಪಿ ನಡುನೆತ್ತಿಯನ್ನ ಮುಟ್ಟಿ ಆಶೀರ್ವದಿಸ್ತಾರೆ. ಮಾನವಾಸ್ತ್ರಗಳ ಪ್ರಯೋಗ, ಧನುರ್ವಿದ್ಯೆ ಮುಂತಾದವುಗಳನ್ನ ಬೋಧಿಸ್ತಾರೆ. ಹೀಗೆ ಅವರ ಧನುರ್ವಿದ್ಯಾ ಬೋಧನೆಯ ಕೌಶಲ್ಯದ ಕೀರ್ತಿಯು ಹಲವಾರು ದೇಶಗಳಿಗೆ ಹಬ್ಬಿತ್ತು. ರಾಧೆ ಅಧಿರಥರ ಪುತ್ರನಾದ ಕರ್ಣನು ಬಿಲ್ವಿದ್ಯೆ ಕಲಿಯಲು ಬಂದು ಸೇರ್ತಾನೆ. ಕರ್ಣನೊಬ್ಬ ಮಾತ್ರ ಬಿಲ್ವಿದ್ಯೆಯಲ್ಲಿ ಅರ್ಜುನನೊಡನೆ ಸ್ಪರ್ಧಿಸುತ್ತಿದ್ದುದರಿಂದ ದುರ್ಯೋಧನನು ಕರ್ಣನನ್ನ ಸ್ನೇಹಿತನನ್ನಾಗಿಸಿಕೊಂಡ. ದುರ್ಯೋಧನನೊಡನೆ ಸೇರಿದಾಗಿನಿಂದಲೂ ಅವಕಾಶ ಸಿಕ್ಕಾಗಲೆಲ್ಲ ಪಾಂಡು ಕುಮಾರರನ್ನ ಕರ್ಣನು ಹೀಯಾಳಿಸತೊಡಗ್ತಾನೆ.
ಅರ್ಜುನನು ಧನುರ್ವಿದ್ಯೆಯಲ್ಲಿ ಗುರಿಯಿಟ್ಟು ಹೊಡೆಯುವುದರಲ್ಲಿ ನಿಸ್ಸೀಮನಾದ. ಜೊತೆಗೆ ಗುರುಗಳು ಅವನನ್ನ ಗಜ, ರಥಾಶ್ವ ಸಮರಗಳಲ್ಲಿ ಭೂಯುದ್ಧದಲ್ಲಿಯೂ ನಿಪುಣನನ್ನಾಗಿ ಮಾಡ್ತಾರೆ. ಕೌರವ ಕುಮಾರನನ್ನ ಗದೆ, ಬರ್ಜಿ, ಈಟಿ ಮೊದಲಾದವುಗಳಿಂದ ಮಾಡುವ ದ್ವಂದ್ವ ಯುದ್ಧದಲ್ಲಿ ಪ್ರವೀಣನನ್ನಾಗಿಸ್ತಾರೆ. ದ್ರೋಣರನ್ನ ಆಚಾರ್ಯರನ್ನಾಗಿ ಸ್ವೀಕರಿಸುವ ಆಶಯದಿಂದ 106 ಮಂದಿ ರಾಜಕುಮಾರರು ಪ್ರತಿದಿನವೂ ಹಸ್ತಿನಾವತಿಗೆ ಬರ್ತಿದ್ರು. ಅವರಲ್ಲಿ ನಿಷಾದ ಕುಲದ ರಾಜನಾದ ಹಿರಣ್ಯಧನುಷನ ಮಗ ಏಕಲವ್ಯನು ಕೂಡ ಒಬ್ಬನಾಗಿದ್ದ. ಆದರೆ ಅಂದು ಕ್ಷತ್ರಿಯ ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದರಿಂದ ನಿಷಾದ ರಾಜಕುಮಾರನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಲು ದ್ರೋಣರು ಒಪ್ಪಲಿಲ್ಲ. ಮಹದಾಸೆಯಿಂದ ಬಂದಿದ್ದ ಏಕಲವ್ಯ ದ್ರೋಣರು ಒಪ್ಪದಿದ್ದಾಗ ಅವರ ಪಾದಗಳಿಗೆ ನಮಿಸಿ ಬಿಲ್ವಿದ್ಯೆಯಲ್ಲಿ ಹೇಗಾದ್ರೂ ಪರಿಣತಿ ಗಳಿಸಬೇಕೆಂದು ಕಾಡಿಗೆ ಹೊರಟು ಹೋಗ್ತಾನೆ. ಕಾಡಿನಲ್ಲಿ ದ್ರೋಣರ ಮಣ್ಣಿನ ಪ್ರತಿಮೆಯನ್ನ ಮಾಡಿ ಎತ್ತರದ ಬಂಡೆಯ ಮೇಲೆ ಪ್ರತಿಷ್ಠಾಪಿಸಿ ಪ್ರತಿ ದಿನವೂ ಕಾಡಿನಲ್ಲಿ ಸಿಕ್ಕುವ ಹೂವು ಹಣ್ಣುಗಳಿಂದ ಅರ್ಚಿಸಿ ಧನುರ್ವಿದ್ಯಾಭ್ಯಾಸವನ್ನ ಪ್ರಾರಂಭಿಸ್ತಾನೆ. ಒಂದು ದಿನ ಕುರುವಂಶದ ರಾಜಕುಮಾರರೆಲ್ಲರೂ ದ್ರೋಣರ ಅಪ್ಪಣೆ ಪಡೆದು ಕಾಡಿಗೆ ಬೇಟೆಗಾಗಿ ಹೊರಡ್ತಾರೆ. ಸೇವಕನೊಬ್ಬ ಇವರ ಬೇಟೆಯ ಪರಿಕರಗಳನ್ನ ಹೊತ್ತು ಜೊತೆಗೆ ಬೇಟೆ ನಾಯಿಯೊಂದನ್ನು ಕರೆದೊಯ್ದ. ಕಾಡಿನೊಳಗೆ ಹೊಕ್ಕ ಈ ಬೇಟೆ ನಾಯಿಯು ಪ್ರತಿಯೊಂದು ಸೂಕ್ಷ್ಮವಾದುದನ್ನ ವಾಸನೆಯಲ್ಲಿ ಗ್ರಹಿಸಿದಾಗಲೂ ಬೊಗಳುತ್ತಾ ಸಾಗುತ್ತಿತ್ತು. ಹೀಗೆ ಹೋದಾಗ ಕಾಡಿನ ಮಧ್ಯದಲ್ಲಿ ಮನುಷ್ಯರ ವಾಸನೆ ಹಿಡಿದು ನಾಯಿಯು ಬೊಗಳತೊಡಗಿತು. ಆದರೆ ಅಲ್ಲಿದ್ದ ಏಕಲವ್ಯ ತನ್ನ ಬಿಲ್ಲು ವಿದ್ಯೆಯ ಕೈಚಳಕದಿಂದ ನಾಯಿ ಬೊಗಳುತ್ತಿದ್ದ ದಿಕ್ಕಿಗೆ ಗುರಿಯಿಟ್ಟು 7 ಬಾಣಗಳನ್ನ ಒಟ್ಟಿಗೆ ಹೂಡಿ ನಾಯಿಯ ಬಾಯಿಯೊಳಕ್ಕೆ ತೂರಿಸಿ ಅದು ಶಬ್ದ ಮಾಡದಂತೆ ಮಾಡಿಬಿಟ್ಟ. ನಾಯಿಯು ಶರಗಳ ಸಮೇತ ಪಾಂಡುಕುಮಾರರ ಬಳಿಗೆ ಓಡಿ ಬಂತು. ನಾಯಿಗೆ ಯಾವ ವಿಧವಾದ ತೊಂದರೆಯೂ ಆಗದಂತೆ ಬಾಣ ಹುಡಿ ಅದರ ಬಾಯಿ ಮುಚ್ಚಿಸಿದ್ದನ್ನ ಕಂಡು ಆಶ್ಚರ್ಯಚಕಿತರಾದರು. ಇವರಾರಿಗೂ ಈ ಶಬ್ದವೇದಿ ಬಾಣ ಪ್ರಯೋಗವನ್ನ ದ್ರೋಣರು ಕಲಿಸಿರಲಿಲ್ಲ. ಈ ರೀತಿ ಬಾಣ ಪ್ರಯೋಗ ಮಾಡಿದವನು ಬಿಲ್ಲು ವಿದ್ಯೆಯಲ್ಲಿ ಪ್ರಚಂಡನೇ ಇರಬೇಕೆಂದು ಹುಡುಕಿಕೊಂಡು ಬಂದರು. ಕಾಡಿನ ಮಧ್ಯೆ ದ್ರೋಣರ ಮೂರ್ತಿ ಮಾಡಿಟ್ಟು ಬಿಲ್ಲು ವಿದ್ಯೆಯನ್ನ ಕಲಿಯುತ್ತಿದ್ದ ಏಕಲವ್ಯನನ್ನ ಕುರಿತು ನೀನಾರು, ನಿನ್ನ ತಂದೆಯ ಹೆಸರೇನು ಎಂದು ಕೇಳ್ತಾರೆ. ಏಕಲವ್ಯನು, ನಾನು ನಿಷಾದ ರಾಜನ ಮಗ ಏಕಲವ್ಯ. ಹಿಂದೊಮ್ಮೆ ದ್ರೋಣರಲ್ಲಿ ಬಿಲ್ಲು ವಿದ್ಯೆ ಕಲಿಯಲು ಬಂದಾಗ ಕ್ಷತ್ರಿಯರಿಗಲ್ಲದೆ ಬೇರೆ ಕುಲದವರಿಗೆ ವಿದ್ಯೆ ಕಲಿಸುವುದಿಲ್ಲವೆಂದ ಕಾರಣ ಅವರದೇ ಮಣ್ಣಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿದ್ಯೆ ಕಲಿಯುತ್ತಿದ್ದೇನೆ ಎಂದು ಹೇಳಿ ತನ್ನ ಧನುರ್ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾನೆ. ರಾಜಕುಮಾರರೆಲ್ಲರೂ ವಿಸ್ಮಿತರಾಗಿ ಹಸ್ತಿನಾವತಿಗೆ ಹಿಂದಿರುಗುತ್ತಾರೆ. ತಾವು ನೋಡಿದ ಏಕಲವ್ಯನ ಶರ ಪ್ರಯೋಗದ ಕೈಚಳಕವನ್ನ ದ್ರೋಣರಿಗೆ ವಿವರಿಸ್ತಾರೆ. ಈ ಪ್ರಸಂಗದಿಂದ ಧೃತಿಗೆಟ್ಟವನೆಂದರೆ ಅರ್ಜುನ ಮಾತ್ರ. ಏಕಾಂತದಲ್ಲಿ ದ್ರೋಣರನ್ನ ಭೇಟಿ ಮಾಡಿ ನನ್ನನ್ನ ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡುತ್ತೇನೆಂದು ಹೇಳಿದ್ದೀರಿ. ಈಗ ಏಕಲವ್ಯನು ಈ ರೀತಿಯ ಸಾಧನೆಯನ್ನ ಹೇಗೆ ಮಾಡ್ತಾ ಎಂದು ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾನೆ ಅರ್ಜುನ. ಕೂಡಲೇ ಅರ್ಜುನನ ಅಸಹಾಯಕತೆ, ಅಸೂಯೆ ತುಂಬಿದ ಮುಖವನ್ನು ನೋಡಿದ ದ್ರೋಣಾಚಾರ್ಯರಿಗೂ ಯೋಚಿಸುವಂತಾಯಿತು. ಕಡೆಗೆ ಅರ್ಜುನನನ್ನ ಕರೆದುಕೊಂಡು ಏಕಲವ್ಯನನ್ನ ಅಭ್ಯಾಸ ಮಾಡುತ್ತಿದ್ದ ಕಾಡಿಗೆ ಬರ್ತಾರೆ. ಧೂಳಿನಿಂದ ಜಡೆ ಕಟ್ಟಿದ್ದ ತಲೆ ಕೂದಲು, ಉಟ್ಟ ಚಿಂದಿ ಬಟ್ಟೆಯ ಶರೀರ, ಇದಾವುದರ ಪರಿವೆಯೂ ಇಲ್ಲದೆ ನಿರಂತರವಾಗಿ ಧನಸ್ಸು, ಶರ ಎರಡೇ ಅವನ ಕಣ್ಣ ಮುಂದಿದ್ದ ವಸ್ತುಗಳು ಎಂಬಂತೆ ಅನವರತ ಸಾಧನೆ. ದ್ರೋಣರನ್ನ ಕಂಡ ಕೂಡಲೇ ಓಡಿ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ತಾನು ಕಲಿಯುತ್ತಿದ್ದ ಜಾಗಕ್ಕೆ ಕರೆತಂದ ಏಕಲವ್ಯ. ದ್ರೋಣರಿಗೆ ಆಶ್ಚರ್ಯ. ತಮ್ಮ ಶಿಷ್ಯನಲ್ಲದಿದ್ದರೂ ತಮ್ಮ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಾಧನೆ ಮಾಡಿ ಸಿದ್ಧಿಸಿಕೊಂಡಿದ್ದ ಬಿಲ್ವಿದ್ಯೆ. ವಿಧಿಪೂರ್ವಕವಾಗಿ ಗುರುಗಳನ್ನ ಪೂಜಿಸಿ ನಾನೊಬ್ಬ ಶಿಷ್ಯನೆಂದು ಅರಿಕೆ ಮಾಡಿಕೊಂಡ. ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಬಂದು ಹಾದು ಹೋದುವು. ಅರ್ಜುನನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಅವನನ್ನ ಅದ್ವಿತೀಯ ಬಿಲ್ಲು ವಿದ್ಯೆ ಸಾಧಕನೆಂದು ನಿರೂಪಿಸಬೇಕಿತ್ತು. ಆದರೆ ಏಕಲವ್ಯ ಈಗ ಅಪರೋಕ್ಷವಾಗಿ ವಿದ್ಯೆಯನ್ನ ಕರಗತ ಮಾಡಿಕೊಂಡು ಬಿಟ್ಟಿದ್ದಾನಲ್ಲ ಎನಿಸಿತು. ಏಕಲವ್ಯ, ನಿನ್ನ ವಿದ್ಯಾಭ್ಯಾಸದ ಕ್ರಮ, ಸಾಧನೆ, ಸಿದ್ಧಿಯನ್ನ ಮೆಚ್ಚಿದ್ದೇನೆ. ಆದರೆ ನೀನು ನನ್ನ ನಿಷ್ಠೆಯ ಶಿಷ್ಯನೇ ಆಗಿದ್ರೆ ಗುರುದಕ್ಷಿಣೆ ಕೊಡಬೇಡವೇ ಎಂದರು. ಗುರುಗಳ ಮಾತನ್ನ ಕೇಳಿದ ಏಕಲವ್ಯನ ಹೃದಯ ಉಕ್ಕಿ ಬಂತು. ಗುರುಗಳೇ ಎದುರಿಗೆ ಬಂದು ನಿಂತು ಗುರುದಕ್ಷಿಣೆಯನ್ನ ಅಪೇಕ್ಷಿಸಿದರೆ ಇಲ್ಲವೆನ್ನಲಾದೀತೆ. ಗುರು ಶ್ರೇಷ್ಠರಾದ ನಿಮಗೆ ಏನನ್ನ ಗುರುದಕ್ಷಿಣೆಯಾಗಿ ಕೊಡಲಿ ಎಂದು ಕೇಳ್ತಾನೆ. ಆಗ ದ್ರೋಣಾಚಾರ್ಯರು, ಹಾಗಾದ್ರೆ ನಿನ್ನ ಬಲಗೈಯ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕೊಡುವೆಯಾ ಎಂದು ನಿಧಾನವಾಗಿ ನುಡಿತಾರೆ. ಏಕಲವ್ಯ ಇಂತಹ ಗುರುದಕ್ಷಿಣೆ ಕೇಳಬಹುದೆಂದು ಭಾವಿಸಿರಲಿಲ್ಲ. ಆದರೂ ಧೃತಿಗೆಡಲಿಲ್ಲ. ತಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಷ್ಟೇ ಅವನ ಮುಂದಿನ ದಾರಿಯಾಗಿತ್ತು.
ತಕ್ಷಣ ತನ್ನ ಸೊಂಟದಲ್ಲಿ ಕಟ್ಟಿಕೊಂಡಿದ್ದ ಕತ್ತಿಯನ್ನ ಹೊರತೆಗೆದು ಕಚಕ್ಕನೆ ತನ್ನ ಬಲಗೈ ಹೆಬ್ಬೆರಳನ್ನ ಕತ್ತರಿಸಿ ಗುರುಗಳ ಪಾದದ ಬಳಿ ಇಟ್ಟ. ದ್ರೋಣಾಚಾರ್ಯರು ಸ್ತಂಭೀಭೂತರಾಗಿ ಹೋದ್ರು. ಅರ್ಜುನನಿಗೂ ಇದನ್ನ ನೋಡಿ ಕ್ಷಣಕಾಲ ತಾನು ಗೆದ್ದೆನೆನಿಸಿದ್ರೂ ಅವನ ತ್ಯಾಗದ ಮುಂದೆ ತಾನು ತೀರಾ ಸಣ್ಣವನಾದೆ ಎನಿಸಿತು. ಬಲಗೈಯ ಹೆಬ್ಬೆರಳೆ ಬಾಣವನ್ನ ಹೂಡಲು ಉಪಯೋಗಿಸುವ ಪ್ರಮುಖವಾದ ಅಂಗ. ಅದೇ ಇಲ್ಲದಿದ್ದರೆ ಬಾಣ ಪ್ರಯೋಗ ಮಾಡುವುದಾದರೂ ಹೇಗೆ? ಈ ರೀತಿ ಗುರುದಕ್ಷಿಣೆ ನೀಡಿರದಿದ್ದರೆ ಖಂಡಿತ ಏಕಲವ್ಯನನ್ನ ಮೀರಿಸುವಂತಹ ಬಿಲ್ವಿದ್ಯೆಗಾರರಿರುತ್ತಿರಲಿಲ್ಲ. ಆದರೆ ಗುರುದಕ್ಷಿಣೆ ನೀಡಿ ಗುರುಭಕ್ತಿಯ ಪರಾಕಾಷ್ಠೆಯನ್ನ ತೋರಿ ತನ್ನಂತಹ ಶಿಷ್ಯನು ಮತ್ತೊಬ್ಬನಿಲ್ಲವೆಂಬುದನ್ನ ಪ್ರಪಂಚಕ್ಕೆ ಮನಗಾಣಿಸಿ ಆದರ್ಶದ ಗುರುಭಕ್ತಿಯನ್ನ ತೋರಿ ಎಲ್ಲರ ಪ್ರಶಂಸೆಗೂ ಏಕಲವ್ಯ ಪಾತ್ರನಾದ. ಅಲ್ಲಿಗೆ ಅರ್ಜುನನ ಭಯವೂ ದೂರವಾಯಿತು. ಬಿಲ್ಲು ವಿದ್ಯೆಯಲ್ಲಿ ಅರ್ಜುನನನ್ನ ಮೀರಿಸುವವರಿಲ್ಲದಂತೆ ಮಾಡುತ್ತೇನೆಂಬ ದ್ರೋಣಾಚಾರ್ಯರ ಮಾತು ಕೂಡ ದಿಟವಾಯಿತು. ಇಲ್ಲಿ ಗೆದ್ದದ್ದು ಮೇಲ್ನೋಟಕ್ಕೆ ಪ್ರತಿಷ್ಠೆ ಮಾತ್ರ. ಆದರೆ ಏಕಲವ್ಯನಂತಹ ಒಬ್ಬ ವೀರನನ್ನ ಕುಲದ ಆಧಾರದಲ್ಲಿ ಮೂಲೆಗಟ್ಟಿದ್ದು ಅರ್ಜುನನ ಅಸೂಯೆ, ದ್ರೋಣಾಚಾರ್ಯರ ಪ್ರತಿಷ್ಠೆ, ಜೊತೆಗೆ ಕುಲವೆಂಬ ಶಾಪದಿಂದ ಮಾತ್ರ. ಇಂದಿಗೂ ಏಕಲವ್ಯನೇ ಏಕಾಂಗಿಯಾಗಿ ನಾಯಕನ ಸ್ಥಾನ ಅಲಂಕರಿಸುವುದು ಅವನ ದಿಟ್ಟತನ, ಪ್ರಾಮಾಣಿಕತೆ ಹಾಗೂ ಆತನ ಶ್ರದ್ಧೆಯಿಂದ ಮಾತ್ರ. ಒಂದು ವೇಳೆ ತನ್ನ ಹೆಬ್ಬೆರಳನ್ನ ಕೊಡೋದಿಲ್ಲವೆಂದಿದ್ರೆ ಇಡೀ ಮಹಾಭಾರತದ ಚಿತ್ರಣವೇ ಬದಲಾಗುತ್ತಿತ್ತೇನೋ. ಎಷ್ಟೇ ಆದರೂ ಕೃಷ್ಣ ಏಕಲವ್ಯನ ಚಿಕ್ಕಪ್ಪ ತಾನೆ. ಇವಿಷ್ಟು ನತದೃಷ್ಟ ಏಕಲವ್ಯನ ಕುರಿತಾದ ಒಂದು ಚಿಕ್ಕದಾದ ಮಾಹಿತಿಯಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.